ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆಯ 5ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಆದಿ ಸಭೆಯಲ್ಲಿ ಹಿರಿಯನೆಂದರೆ ಯಾರು? ಸಭಾಧಿಕಾರಿಗಳಲ್ಲೊಬ್ಬನು. ವೃದ್ಧನನ್ನು ಏನೆಂದು ಭಾವಿಸಿ ಬುದ್ಧಿ ಹೇಳಬೇಕು? ತಂದೆಯೆಂದು. ಹೇಗೆ ಬುದ್ಧಿ ಹೇಳಬೇಕು? ಬಹಿರಂಗವಾಗಿ ಗದರಿಸದೆ ಪ್ರತ್ಯೇಕವಾಗಿ ಕರೆದು ಬುದ್ಧಿ ಹೇಳಬೇಕು. ಯೌವನಸ್ಥರೊಂದಿಗೆ ಹೇಗಿರಬೇಕು? ಸೌಹಾರ್ದದಿಂದಿರಬೇಕು. ಯಾರನ್ನು ಸಂರಕ್ಷಿಸಬೇಕು? ದಿಕ್ಕಿಲ್ಲದ ವಿಧವೆಯರನ್ನು. ಗೌರವಿಸು ಎಂದರೆ ಏನು? ಬೆಲೆ ಕೊಡಿರಿ. ಯಾವುದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು? ವಿಧವೆಗೆ ಭಕ್ತಿ ತೋರಿಸುವುದು, ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. ದಿಕ್ಕಿಲ್ಲದೆ ಒಬ್ಬಂಟಿಗಳಾಗಿರುವ ವಿಧವೆಯು ಹೇಗಿರುವಳು? ದಿಕ್ಕಿಲ್ಲದೆ ಒಬ್ಬಂಟಿಗಳಾಗಿರುವ ವಿಧವೆಯು ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ಹಗಲಿರುಳು ವಿಜ್ಞಾಪನೆಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನೆಲೆಗೊಂಡಿರುವಳು. ಯಾರು ಬದುಕಿರುವಾಗಲೂ ಸತ್ತವಳೆ? ಭೋಗಿಯಾಗಿರುವ ವಿಧವೆಯು. ನಂಬದವನಿಗಿಂತ ಕಡೆಯಾದವನು ಯಾರು? ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ಮತ್ತು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಸಭೆಯಿಂದ ಸಹಾಯ ಹೊಂದಿದ ವಿಧವೆಯರು ಏನಾಗಬೇಕೆಂದು ಪೌಲನ ಅಭಿಪ್ರಾಯ? ಸಭಾ ಸೇವಕಿಯರಾಗಬೇಕೆಂದು. ಯಾರನ್ನು ವಿಧವೆಯರ ಪಟ್ಟಿಯಲ್ಲಿ ಸೇರಿಸಬಾರದು? ಪ್ರಾಯದ ವಿಧವೆಯನ್ನು. ಕೆಲವರು ದಾರಿ ಬಿಟ್ಟು ಯಾರನ್ನು ಹಿಂಬಾಲಿಸಿದ್ದಾರೆ? ಸೈತಾನನನ್ನು ಹಿಂಬಾಲಿಸಿದ್ದಾರೆ. ಯಾರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು? ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು, ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು. ಯಾವ ಎತ್ತಿನ ಬಾಯಿ ಕಟ್ಟಬಾರದು? ಕಣ ತುಳಿಯುವ ಎತ್ತಿನ ಬಾಯಿ. ಆಳು ಯಾವುದಕ್ಕೆ ಯೋಗ್ಯನು? ತನ್ನ ಕೂಲಿಗೆ. ಪಾಪದಲ್ಲಿ ನಡೆಯುವವರಿಗೆ ಎಲ್ಲರ ಮುಂದೆ ಗದರಿಸಿದರೆ ಏನಾಗುತ್ತದೆ? ಮಿಕ್ಕಾದವರಿಗೆ ಭಯ ಉಂಟಾಗುತ್ತದೆ. ಸಭೆಯಲ್ಲಿ ಏನನ್ನು ತೋರಿಸಬಾರದು? ಪಕ್ಷಪಾತವನ್ನು. ಸಭೆಯ ಉದ್ಯೋಗಕ್ಕೆ ಹೇಗೆ ನೇಮಿಸಬಾರದು? ಅವಸರದಿಂದ ಯಾರ ತಲೆಯ ಮೇಲಾದರೂ ಹಸ್ತವನ್ನಿಟ್ಟು ನೇಮಿಸಬಾರದು. ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೊಳ್ಳಲು ಯಾಕೆ ಹೇಳುತ್ತಾನೆ? ನಿನ್ನ ಅಜೀರ್ಣದ ನಿಮಿತ್ತ ಮತ್ತು ನಿನಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ. ಏನು ಮರೆಯಾಗಿರಲಾರವು? ಸತ್ಕ್ರಿಯೆಗಳು.